ನಮಸ್ಕಾರ, ನಾನು BR ನಾಯ್ಡು. ಗೆಳೆಯರೆ, 2013ಕ್ಕಿಂತ ಹಿಂದಿನ ದಿನಗಳು ನಿಮಗೆ ನೆನಪಿರಬಹುದು. ಅದು ಇಡೀ ವಿಶ್ವದಲ್ಲೇ ಅತ್ಯಂತ ವಿದ್ಯಾವಂತ ಪ್ರಧಾನಿ ಎಂದೆನಿಸಿದ್ದ ಮನಮೋಹನ್ ಸಿಂಗ್ ಅವರ ಆಡಳಿತದ ಕಾಲ. ಶ್ರೇಷ್ಠ ಆರ್ಥಿಕ ತಜ್ಞರು ಆಗಿದ್ದ ಮನಮೋಹನ್ ಸಿಂಗ್ ಅವರು ತಮ್ಮ ದಕ್ಷತೆ, ಸಾಮರ್ಥ್ಯಗಳಿಂದ ಅತ್ಯುತ್ತಮ ಆಡಳಿತ ನೀಡುವಲ್ಲಿ ಯಶಸ್ವಿಯಾಗಿದ್ದರು. ಆಗ ಜಾಗತಿಕ ಮಾರುಕಟ್ಟೆಗೆ ಅನುಗುಣವಾಗಿ ಅಡುಗೆ ಅನಿಲದ ಬೆಲೆ ₹2 ಅಥವಾ ₹3 ಹೆಚ್ಚಳವಾಗುತ್ತಿತ್ತು. ಇಂಥ ಸಂದರ್ಭದಲ್ಲಿ ಬಿಜೆಪಿ ದೇಶದ ಸಂಸತ್ತಿನ ಎದುರು ಖಾಲಿ ಸಿಲಿಂಡರ್ಗಳನ್ನು ಹೊತ್ತು ತಂದು ಅಹೋರಾತ್ರಿ ಪ್ರತಿಭಟನೆ ನಡೆಸುತ್ತಿತ್ತು. ಹಸಿ ತರಕಾರಿ ತಿನ್ನುವ ಮೂಲಕ ಬೀದಿ ನಾಟಕ ಮಾಡುತ್ತಿತ್ತು. ಎಲ್ಲರೂ ನೆನಪಿಡಬೇಕಾದ ವಿಷಯವೆಂದರೆ, ಆಗ ಕಮರ್ಷಿಯಲ್ ಅಡುಗೆ ಅನಿಲದ ಬೆಲೆ ಸಿಲಿಂಡರ್ಗೆ ₹400ಗಿಂತ ಕಡಿಮೆ ಇತ್ತು. 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಡಳಿತದಲ್ಲಿ ₹410 ದಾಟಿತು. ಒಂದೇ ವರ್ಷದಲ್ಲಿ ಆಮದರ 2015ರಲ್ಲಿ ₹600 ಆಯಿತು. 10 ವರ್ಷದಲ್ಲಿ ಎಂದರೆ 2026ರಲ್ಲಿ ಎಂದರೆ ಕಳೆದ ಜನವರಿಯಲ್ಲಿ ₹1,850 ಆಗಿದ್ದು, ನಿನ್ನೆಯಿಂದ ಪ್ರತಿ ಸಿಲಿಂಡರ್ ಬೆಲೆ ₹2,043 ಆಗಿದೆ. ಬಿಜೆಪಿ ಶಾಸಕರು, ಸಂಸದರು, ಸಚಿವರು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಮ್ಮ ಕೆಲವು ಪ್ರಶ್ನೆಗಳು. ಸಿಲಿಂಡರ್ ದರವನ್ನು 300-400 ಪಟ್ಟು ಹೆಚ್ಚಳ ಮಾಡಿ ಬಡವರ ರಕ್ತ ಹೀರುತ್ತಿದ್ದರೂ ನಿಮಗೆ ಈ ಬಗ್ಗೆ ಪಾಪ ಪ್ರಜ್ಞೆ ಇಲ್ಲವೇ? ನೀವು ಮಾಡಿದ ಪ್ರತಿಭಟನೆಗಳು, ಆಡಿದ ದೊಂಬರಾಟಗಳು, ಹುಚ್ಚಾಟಗಳು ನೆನಪಿಲ್ಲವೇ? ಸಿಲಿಂಡರ್ ಕೊರತೆಯಿಂದ ಹೋಟೆಲ್ಗಳು ನಾಳೆಯಿಂದ ಮುಚ್ಚುವುದಾಗಿ ತಿಳಿದು ಬಂದಿದೆ. ಒಂದು ದೇಶದ ಆರ್ಥಿಕತೆಯ ಅರಿವಿಲ್ಲದ ನೀವು ಈ ಬಗ್ಗೆ ಕನಿಷ್ಠ ಪರ್ಯಾಯ ಮಾರ್ಗದ ಬಗ್ಗೆ ಯೋಚಿಸಿದ್ದೀರಾ? ಸಿಲಿಂಡರ್ ಕೊಳ್ಳಬೇಕೆಂದರೂ ಹಣ ಕೊಟ್ಟರೂ ಅಡುಗೆ ಅನಿಲ ಸಿಗದಂತಹ ಪರಿಸ್ಥಿತಿ ಎದುರಾಗಿದೆ. ಇಂತಹ ಪರಿಸ್ಥಿತಿಗೆ ಪರಿಹಾರ ಕಂಡುಕೊಳ್ಳಬೇಕಿದ್ದ ಬಿಜೆಪಿ ಇಂದು ದೇಶಾದ್ಯಂತ ದರ ಹೆಚ್ಚಳ ಮತ್ತು ಅಲಭ್ಯತೆ ಮೂಲಕ ಜನರಿಗೆ ಗಾಯದ ಮೇಲೆ ಬರೆ ಎಳೆದಿದೆ. ಇದರ ಬಗ್ಗೆ ಏನಂತೀರಿ ಬಿಜೆಪಿಯವರೇ? ಗ್ಯಾಸ್ ಕೊರತೆ, ಬೆಲೆ ಏರಿಕೆ ಮುಗಿಯುತ್ತಿದ್ದಂತೆಯೇ ನಾಳೆ ಇದೇ ಸಂಕಷ್ಟ ಪೆಟ್ರೋಲ್ಗೂ ಸಹ ಉಂಟಾಗಲಿದೆ. ಪೆಟ್ರೋಲ್ ದರ ಹೆಚ್ಚಾದರೆ ಹಾಲು, ತರಕಾರಿ, ದಿನಸಿ, ದಿನಬಳಕೆಯ ಎಲ್ಲಾ ವಸ್ತುಗಳ ಬೆಲೆಯೂ ಏರತೊಡಗುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ 56 ಇಂಚಿನ ಎದೆಯ ಮೇಲೆ ಟ್ರಂಪ್ ಕೈಯಿಂದ ಹೊಡೆತ ತಿನ್ನುತ್ತಾ ದೇಶವನ್ನು, ದೇಶವಾಸಿಗಳನ್ನು ಅಪಾಯಕ್ಕೆ ಈಡು ಮಾಡುತ್ತಿದ್ದಾರೆ. ಬಿಜೆಪಿ ಎಂದರೆ ಬೆಲೆ ಏರಿಕೆ, ಬಿಜೆಪಿ ಎಂದರೆ ಭ್ರಷ್ಟಾಚಾರ, ಬಿಜೆಪಿ ಎಂದರೆ ಸರ್ವನಾಶ ಎಂದು ಜನರಿಗೆ ಈಗ ಮನವರಿಕೆಯಾಗುತ್ತಿದೆ. ಗ್ಯಾಸ್ ಸಿಲಿಂಡರ್ ದರ ಏರಿಕೆಯಿಂದ ನಿಮಗೂ ತೊಂದರೆಯಾಗಿಲ್ಲವೇ? ಹಾಗಿದ್ದರೆ ಕಮೆಂಟ್ ಮೂಲಕ ನಿಮ್ಮ ಪ್ರತಿಕ್ರಿಯೆಯನ್ನು ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ.